ಬೇಡ್ಕೊಳ್ಳೋದು ಮಾತ್ರ ಬಿಡಲ್ಲ, ನನ್ನ ಗಂಡಗ ಆಯುಷ್ಯನ ಕೊಡು, ಆರೋಗ್ಯ ಕೊಡು. ಅದ ರೋಗ ಹೆಂಡತಿಗೆ ಬಂದ ರೋಗ ಗಂಡಗ ಬಂತು ಅಂತೇಳಿ ಗಂಡಗ ಬಂದಾಗ ಹೆಂಡತಿ ಹಿಂಗೆಲ್ಲ ಬೇಡ್ಕೊಂಡ್ಲು. ಅದೇ ರೋಗ ಹೆಂಡತಿಗೆ ಬಂತು ಅಂದ್ರ ಒಂದ್ ಸರಿ ತೋರಿಸ್ತಾನ, ಹುಬ್ಬಳ್ಳಿಗೆ ಹೋಗ್ತಾನ, ಬೆಳಗಾವ್ ಹೋಗ್ತಾನ, ಧಾರವಾಡ ಹೋಗ್ತಾನ, ಲಾಸ್ಟಿಗೆ ಹೈದರಾಬಾದ್ ಹೋಗಿ ಆಗಿಲ್ಲ ಅಂತ ಅನ್ಕೊಡಕ ಇನ್ನೂ ಆಕೆ 6 ತಿಂಗಳು ಉಳಿತಾಳಪ್ಪ, ಈ ರೋಗದಾಗ ಗ್ಯಾರಂಟಿ ಇಲ್ಲ ಅಂದ್ರೆ ಇವ್ ಕಂಡ ದೇವ್ರಿಗೆ ಹೋಗಿ ಬೇಡಕು ಅಂತ ಏನಂತ. ಒಂದ್ ಸಾಕಾಗೈತ್ರಿ, 1 ವರ್ಷ ಆಗೈತ್ರಿ, ಕ್ಯಾನ್ಸರ್ ಆಗಿದ್ರ, ಒಂದ್ ಮಾಡಿ ಮಾಡಿ ಬ್ಯಾಸರಕ್ಕೆ ಮತ್ ಏನ್ ಅದನ್ನ ಮಣ್ಣಾಗಿಟ್ಟ ಬರ್ತಾವ ಹೇಳ್ರಿ ಸಾಮ್ಗಳ. ನಾನು ಹೇಳಿ ತುಳಿಲಿ ಅಂತೇಳಿ ಯಾರ ಹರಕಿ ಕಟ್ಟಿದ್ರು ಕೈ ಎತ್ತರಿ, ನಾನು ಹೇಳ್ತೀನಿ ನಾ ದೇವ್ರಿಗೆ ಬೇಡ್ಕೊಂಡು ಉಳಿಸ್ಕೊಂಡನ್ರಿ ಅಂತೇಳಿ ಅಕ್ಕತ್ತೇನ್ರಿ. ಇದನ್ನ ಯಾವಾಗ ಮಣ್ಣಾಗಿಟ್ಟು ಬಂದೇನೋ ಇನ್ನೊಂದನ್ನು ಯಾವಾಗ ಕೊಳ ಕಟ್ಕೊಂಡನಂತ ಗಳಿಸ್ಕೊಂಡು ಹೇಳ್ತೈತಿ. ಹೆಣ್ಮಗಳ ಹಂಗಲ್ಲ. ಇಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಗಂಡ ಹುಚ್ಚಿದ್ದ ಗಂಡನನ್ನ ಏನ್ ಮಾಡ್ತೀವಿ ಹಿರಿಯರೆಲ್ಲ ನೇಮಿಸಿದಾರ ಅಂದ ಬಳಕ ಆ ಬರಮರೆಡ್ಡಿ ಎಂತವನೇ ಇರಲಿ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಹೇಳಿ ಹುಚ್ಚ ಗಂಡನ ಹಿಂಬಾಲ ಸಂಸಾರ ಮಾಡಿದ್ಲು ಯಾರು? ಹೇಮರೆಡ್ಡಿ ಮಲ್ಲಮ್ಮ. ಆದ್ದರಿಂದ ಇವತ್ತು ನಾವು ನೀವೆಲ್ಲರೂ ಸಹಿತ ಇವತ್ತು ಏನ್ ಮಾಡ್ತಾ ಇದ್ದೇವೆ? ಆಕೆ ಫೋಟ ಪೂಜೆ ಮಾಡ್ತಾವೆ, ಸುಮ್ಮನೆ ಇಲ್ಲವ. ಆಕೆ ಭಕ್ತಿಗೆ ಒಳದು ಹಳಸಿದ ಅಂಬಲಿ, ತಿಂಗಳ ರೊಟ್ಟಿ, ತಂಗಳದ ಪಲ್ಯಾನ ತಂದು ಅತಿಥಿಯರು ಕೊಡ್ತಿದ್ರು, ನಾದಿನಿಯರು ಕೊಡ್ತಿದ್ರು, ತಿಂದು ನಾಯಿನ ಸಹಿತ ಆಗೋಲ್ಲ ಅಂತ ಹೊಲಸನಾರ್ತಕ್ಕಂತ ಅಡಿಗೆ ಕೊಟ್ರ ಆಕೆ ಆಕಳ ಎಮ್ಮೆ ಕಾಯ್ತದ್ಲು ಯಾರು? ಹೇಮರೆಡ್ಡಿ ಮಲ್ಲಮ್ಮ. ಶ್ರೀಶೈಲ ಗುಡ್ಡದಾಗ ಶಿವ ಶಿವ ಓಂ ನಮಃ ಶಿವಾಯ ಓಂ ನಮಃ ಶಿವ ಅಂದ 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 ಜಪ ಮಾಡಿ ಕೈಲಾಸದಾಗಿದ್ದ ಪರಮಾತ್ಮ ಹೂ ವಾಸನೆ ಬಂತಂದ್ರೆ ಹುಳ ಹೆಂಗ್ ಓಡಿ ಬರ್ತತಲ್ಲ ಹಂಗ ಭಕ್ತಿ ಹೆಚ್ಚಾದ ಕಲ್ಲು ಮಾತಾಡ್ತಾವ. ಕಲ್ಲು ಗುಡಿಗಾಗಿರ್ತಾವ, ಜೀವದ ದೇವರಾಗ್ತಾವ. ಅಂದ ಬಳಕ ಹೇಮರೆಡ್ಡಿ ಮಲ್ಲಮ್ಮ ಹಳಸಿದ ಅಂಬಲಿ ಕುಡಿದು ತಾವೊಬ್ಬಕ್ಕೆ ಕುಡ್ದಲ್ಲ, ದೇವರಿಗೂ ಕುಡಿಸಿದ ದಿನ ಸಾಧು ಜಂಗಮಾಗಿ ಹಳಸಿದ ಅಂಬಲಿ ಕುಡಿತಿದ್ನಂತ. ಅಂದ ಬಳಕ ಇವತ್ತಿನ ದಿವಸ ಅಂತ ಅಂಬಲಿ ಕುಡಿದ್ಲು, ಹುಚ್ಚ ಗಂಡನ ಹಿಂಬಾಲ ಬಾಳೆ ಮಾಡಿದ್ಲಿ ಅವ್ವ. ಆದ್ರಿಂದ ಇವತ್ತು ಹೇಮರೆಡ್ಡಿ ಮಲ್ಲಮ್ಮನು ಜಯಂತಿಯನ್ನು ಇವತ್ತಿನ ದಿವಸ ನಾವು ನೀವೆಲ್ಲರೂ ಆಚರಣೆ ಮಾಡ್ತಾ ಇದ್ದೇವೆ. ಇನ್ನು ನಾಳೆ ದಿವಸದಿಂದ ಎಲ್ಲ ಕಾರ್ಯಕ್ರಮವನ್ನು ಸರಿಯಾಗಿ 7:30 8 ಗಂಟೆಗೆ ನಾವು ನೀವೆಲ್ಲರೂ ಇದೇ ಜಾಗದಾಗ ಚಂದಾಗಿ ಕೂಡಾನ. ಈ ವರ್ಷ ಬಹಳ ಒಳ್ಳೆ ಕೆಲಸ ಮಾಡಿವಿ, ಬಹಳ ಒಳ್ಳೆ ಕೆಲಸ. ಯಾರು ಮಾಡಿರೋ ಪುಣ್ಯಾತ್ಮರು ಹಿರಿಯರು ಏನು ಬಹಳ ಚಲೋ ವಿಷಯ ಮಾತಾಡಿ ನಮ್ಮ ಅಮೃತಪ್ಪರು ಬಹಳ ಚಲೋ ನಿಮಗೆ ಮಾರ್ಗದರ್ಶನ ಕೊಟ್ಟಾರ. ಜಾತ್ರೆಗೆ ಮಾಡಬಹುದು, ಯಾತ್ರೆಗೂ ಹೋಗ್ಬೋದು, ಆದ್ರ ಆಧ್ಯಾತ್ಮ ಶಾಸ್ತ್ರ ಕೇಳಕ್ ಬಹಳ ಕಠಿಣ ಇದೆ. ಜಾತ್ರೆ ಹುಗ್ಗಿ ಉಣ್ಣಾಕ್ ಬರೋ ಮಂದಿ ಎಲ್ಲ ಜಾತ್ರೆಗೆ ಬರುವಷ್ಟು ಪಾದಯಾತ್ರೆಗೆ ಬರೋದಿಲ್ಲ, ಪಾದಯಾತ್ರೆಗೆ ಬರುವಷ್ಟು ಕುಂತ ಆಧ್ಯಾತ್ಮ ಶಾಸ್ತ್ರ ಕೇಳಕ್ ಬರೋದಿಲ್ಲ. ಯಾಕ? ಆತ್ಮವಿತ್ ತರತಿ ಶೋಕಂ. ನಮ್ಮ ಜೀವನದಲ್ಲಿ ಬಂದಂತ ದುಃಖ ದರಿದ್ರಗಳೆಲ್ಲ ದೂರ ಆಗಬೇಕು, ಗುರುವಿನ ಕೃಪೆ ಆಗಬೇಕು ಅಂದ್ರೆ ಪ್ರತಿ ವರ್ಷ ಒಂದು ಅರ್ಧ ಗಂಟೆ ಕುಂತು ಟಿವಿ ಅದು ಇದು ಸುಳ್ಗಾಳ ಸಂತಿ ನೋಡೋ ಬದ್ಲಿ ಏನು ನೀವು ದಾನ ಕೊಡ್ತಿರೋ ಕೊಡೋಲ್ಲ ಗೊತ್ತಿಲ್ಲ, ಎಲ್ಲಾ ದಾನದಕ್ಕಿಂತನೂ ಏನಪ್ಪಾ ಅಂದ್ರ ಸಮಾಧಾನ ಬಹಳ ದೊಡ್ಡದು, ಅದ್ರಾಗ ಮತ್ತ ಸಮಯದಾನ ಬಹಳ ದೊಡ್ಡದು. ನೀವೆಲ್ಲಾ ಸೀರಿಯಲ್ಗಳು ಅವು ಇವು ಅವೆಲ್ಲ ಬರ್ತಾವ ನೋಡ್ರಿ, ಏನಂತಾರ ಅವಕ್ಕೆಲ್ಲ ಧಾರಾವಾಹಿ, ವಾಹಿನಿ, ಅವು ದಾರ ಪೂರ ದಾರನೇ ಮಾಡ್ತಾವ, ದಾರಾಗ ಮಠ ಬಿಡಲ್ಲ. ದಾರ ಹೇಳ್ಕೊಂತ ಹೋದಂಗ ಅದು ಮುಗಿಯೋದೇ ಇಲ್ಲ. ಈಗೆಲ್ಲ ನೋಡ್ರಿ ನೀವು ಸಣ್ಣದಿರ್ತ ಮದುವೆ ಆಗಕ್ಕಿಂತ ಮೊದಲು ನೋಡಿದಿರಿ ಧಾರಾವಾಹಿಗಳು, ಅವು ಇನ್ನೂ ಹಂಗ ನಡ್ಕೊಂತ ಬಂದಾವ. ಮದುವೆ ಆತ್ 4 ಮಕ್ಕಳ ಹರಿದಿರಿ, ತಲೆಯಾಗಿನ ಕೂದಲು ಬೆಳ್ಳಗಾದ್ರು, ಕೈಯಾಗ ಕೋಲ್ ಬಂದತಿ, ಇನ್ನೂ ಅದೇ ಧಾರಾವಾಹಿ ನಡೆದಾವ. ನಾಳೆ ನಿಮ್ಮನ್ನು ಕುಡಿ ಹೋಗ ನೀವು ಹೋಗಕ್ಕಿರಿ, ಅದ್ ಧಾರಾವಾಹಿ ಮುಗಿಯಲ್ಲ. ಮುಂದೆ ಮೊಮ್ಮಕ್ಕಳಿಗೆ ಹೇಳ್ಬೇಕೇನಂತ, ಯವ್ವ ನನಗೆ ಸಮಯ ಬಂದೈತೆ ಹೋಗನಿ, ಮುಂದಿನ ಆ ಪುಟ್ಟಗೌರಿ ಮದುವೆ ಆಗೇತಾ ಇಲ್ಲ ಹೇಳ, ನಾವು ಮ್ಯಾಗ ಬಂದು ಅಂತ ಹೇಳಿ ಮುಂದೆ ಹೇಳ ಹೋಗ್ಬೇಕು. ಹಿಂಗೈತಿ ಪರಿಸ್ಥಿತಿ, ತಿಳಿತಿಲ್ಲ. ಅದರಿಂದ ಇವತ್ತಿನ ದಿವಸ ಒಳ್ಳೆ ಸಮಯದಾನ ಕೊಟ್ಟಿರಿ. ಮೊದಲನೇ ದಿವಸ ಆದ್ರೂ ಸಹಿತ ಎಲ್ಲ ಯೋಜನಾ ಗ್ರಾಮದ ಭಕ್ತರು ಬಹಳ ಭಕ್ತಿವಾನರದಿರಿ. ಭಾವಸ್ವಾಮಿ ಜಾತ್ರೆ ಒಳಗೆ ನೀವೆಲ್ಲರೂ ಭಾಗವಹಿಸಿ 5 ದಿನಗಳ ಪರ್ಯಂತರ ಏನಪ್ಪಾ ಅಂದ್ರೆ ಯಥಾಮತಿಕ್ಕಿನಿಲ್ಲಷ್ಟು ಒಂದಿನ ಗುರು ಲಿಂಗ ಜಂಗಮ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಪ್ರವಚನವನ್ನ ಕಾರ್ಯಕ್ರಮವನ್ನ ಪ್ರತಿದಿನ 8 ಗಂಟೆಗೆ ನಾವು ನೀವೆಲ್ಲರೂ ಏನಪ್ಪಾ ಅಂದ್ರ